ಶಿವಮೊಗ್ಗದಲ್ಲಿ ಮಳೆ ಆರ್ಭಟಕ್ಕೆ ರೈತ ಕಂಗಾಲಾಗಿ ಹೋಗಿದ್ದಾರೆ. ವರುಣನ ಅಬ್ಬರಕ್ಕೆ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಕಟಾವು ಮಾಡ್ತಾ ಇದ್ದಂತೆ ಮಳೆ ಸುರಿಯೋದಕ್ಕಾರಂಭ ಆಗಿದೆ. ಗದ್ದೆಯಲ್ಲಿರುವಂತಹ ಭತ್ತಕ್ಕೆ ಮೊಳಕೆ ಒಡೆದು ಈಗ ಚಿಗುರು ಬರ್ತಾ ಇದೆ. ನಾಶವಾದಂತಹ ಫಸಲನ್ನ ಕಂಡು ಗಣೇಶಪ್ಪ ಅವರು ಚಿಂತೆಗೀಡಾಗಿದ್ದಾರೆ. ರೈತನ ನೆರವಿಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ಬಂದಿಲ್ಲ. ಹೀಗಾಗಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಭತ್ತದ ಬೆಳೆ ಮಳೆಯಿಂದಾಗಿ ನಾಶ ಆಗಿದೆ. ಹೀಗಾಗಿ ರೈತ ಕಣ್ಣೀರಿಡ್ತಾ ಇದ್ದಾರೆ. ನೋಡಿ ಸರ್, ಭತ್ತ ಎಲ್ಲ ಈ ಥರ ಆಗ್ಬಿಟ್ಟಿದೆ. ಬಿದ್ದು ಒಯ್ತಿರೋ ಭತ್ತ ಕಪ್ಪಾಗ್ತಾ ಇದೆ, ಆಮೇಲೆ ಹುಟ್ಟಿ ಮೊಳಕೆ ಆಗಿದೆ. ರೈತರದ್ದು ಭಾಳ ಸಂಕಷ್ಟ ಆಗಿದೆ. ಭತ್ತ ಮಾಡಿ ಮಾಡಲಿಕ್ಕೆ ಸಾಲ ಮಾಡ್ತಿದ್ದಾರೆ ರೈತರು. ಬ್ಯಾಂಕಲ್ಲಿ ಇರ್ಬೋದು, ಸೌಕರ್ಯಲ್ಲಿ ಇರ್ಬೋದು. ನಮ್ಗೆ ಈ ಥರ ಅನಿವಾರ್ಯ ಆಗ್ಬಿಟ್ಟಿದೆ. ಏನು ಮಾಡೋದಂತ ನಮಗೆ ತಿಳಿಕೆ ಇಲ್ಲ. ಭತ್ತ ಎಲ್ಲ ಹುಟ್ತಾ ಇದೆ, ತೊಂದಾಗಿದೆ. ಆಮೇಲೆ ಮಳೆ ಬಿಡ್ತಾ ಇಲ್ಲ. ಏನಾದ್ರು ತೊಂದಾಗಲಿ ಬೆಳಗಾಗಲಿ ಏನಾದ್ರು ಮಾಡಬೇಕು, ಮಳೆ ಬಿಡ್ತಾ ಇಲ್ಲ. ಮಳೆದೇ ಕಾರಣ. ಮಳೆ ಬಂದ್ರಿಂದ ನಮ್ಮ ಭತ್ತ ಇದು ಮಾಡಿದ್ದು, ನಾಟಿ ಮಾಡಿದ್ದು ಕೊಯ್ಲಿ ಬಂದಿತ್ತು. 15 ದಿನದ ಹಿಂದೆ ಕೊಯ್ಲು ಆಗಬೇಕಿತ್ತು ಲೆಕ್ಕ. ಅಂದರೆ 15 ದಿನದಿಂದ ಮಳೆ ಬಿಡ್ದೇ ಎಲ್ಲೋ ಒಂದು 2-3 ಜನ ಮಾತ್ರ ಮಿಷನಲ್ಲಿ ಕೊಯ್ಲು ಮಾಡ್ಯಾರೆ. ಮಿಷನ್ನು ಕೆಲವು ಗದ್ದೆಯಲ್ಲಿ ಹೋದ್ರೆ ಒಳ್ಳೆ ಇದ್ದಾವೆ, ಇನ್ನು ಮೇಲೆ ಬರಲೇ ಇಲ್ಲ. ಈಗ ಅದು ಗದ್ದೆ ಕೊಯ್ದರೆ ಒಳಗಡೆ ಟ್ಯಾಕ್ಟ್ರಿಗೆ ಏನು ಹೋಗಲ್ಲ, ಮಿಷನ್ನೇ ತಂದು ಇಲ್ಲಿಗೆ ರೋಡಿಗೆ ತಂದು ಕೊಡಬೇಕು. ಅದರಿಂದ ಖರ್ಚು ಜಾಸ್ತಿ ಬರುತ್ತೆ. ಮೊದಲೇ ಭತ್ತ ಬಿದ್ದಿದೆ, ಆ ನೀರು ಅದ್ರ ಮುಳುಗಡೆ ಆಗೋದ್ರಿಂದ ಅದೆಲ್ಲ ಮೊಳಕೆ ಬಂದು ಹುಟ್ಟಿ ಇದು ಹಾಳಾಗ್ತೈತೆ. ಅದೇನು ಊಟಕ್ಕೂ ಬರೋ ಭತ್ತ ಅಲ್ಲ ಅದು. ಈಗ ಅದ್ರ ಕಲ್ಲರೆಲ್ಲ ಫೇಡಾಗಿದೆ. ಕೆಲವರು ಭತ್ತ ಮಾರಾಟ ಮಾಡೋಕ್ಕಂತ ಬೆಳೀತಾರೆ. ಆ ಮಾರಾಟದ ಭತ್ತನ ಯಾರೂ ತಗೊಂಡು ಹೋಗಲ್ಲ ಈಗ ಅದಕ್ಕೆ ಇದು. ಆಮೇಲೆ 2,000 ಚಿಲ್ಲರೆ ಭತ್ತದ ರೇಟ್ ಇತ್ತು ಹೋದಕ್ಕ. ಇವತ್ತು 1,500 ಮೊನ್ನೆ ಎಲ್ಲ ತಗೊಂಡು ಹೋದ್ರು, ಸ್ವಲ್ಪ ಅರ್ಧ ಒಣಗಿರೋದನ್ನೆಲ್ಲ. ಅದರಿಂದ ಭಾಳ ಲಾಸ್ ಆಗ್ತೈತೆ. ಇನ್ಮೇಲೆ ಈ ಭತ್ತ ಬೆಳೆಯೋ ಇದೆ ಬೇಡ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.